ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಮಗೆ ಬೂಸ್ಟ್ ಶಕ್ತಿ ಬೇಕಂದರೆ ದೇಹಕ್ಕೆ ಬೂಸ್ಟ್ ಬೇಕು. ಆ ಬೂಸ್ಟು ಅಂಗಡಿಯಲ್ಲಿ ಸಿಗುವ ಆ ಪೌಡ್ರು ಈ ಪೌಡ್ರ್ ಅಲ್ಲ, ಇದೆ ನಮ್ಮ ಬೂಸ್ಟ್. ಡೈಟ್ ಅಂತಾರೆ, ಖರ್ಜೂರ ಅಂತಾರೆ. ಇದು ಈಗ ನ್ಯಾಚುರಲ್ ಆಗಿ ಸಿಗುವಂತಹ ನಮ್ಮ ಒಂದು ಭಾರತ ದೇಶದಲ್ಲಿ ಈಚಲು ಮರ, ಅದು ನಾಟಿ ಇದೆ, ಹೈಬ್ರಿಡ್ ಥರ ಇದೆ. ಆ ಈಚಲು ಮರದ ಕಾಯಿನೂ ನಾವು ಎಷ್ಟು ಸೇವನೆ ಮಾಡ್ತೀವೋ ಅದು ಅಷ್ಟು ಒಳ್ಳೆಯದು. ಅದು ವರ್ಷಕ್ಕೊಂದ್ಸತಿ ಅದು ಬಿಡುವುದು. ಇದು ಸಹ ಅಷ್ಟೇ. ಇದು ಈಗ ಹಸಿ ಸಿಗುತ್ತೆ. ಅದೇ ಜಾಸ್ತಿ ಬೇಡ. ದಿನಕ್ಕೆ ಒಣಗಿರೋದು 2 ಖರ್ಜೂರವನ್ನು ಒಂದು ಗ್ಲಾಸಲ್ಲಿ ಹಾಕಿ ನೀರು ಹಾಕಿ ಬಿಟ್ಟು ಬೆಳಗಿನ ಜಾವ ಬೆಳಗ್ಗೆ ಅದನ್ನು ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟು ಬೂಸ್ಟ್ ಸಿಗ್ತದೆ, ಶಕ್ತಿ ಸಿಗ್ತದೆ. ಅದನ್ನು ಬಿಟ್ಟು ನಾವು ಅದ್ಯಾವುದೋ ಆ ಟಾನಿಕ್ಸ್ ಅಂತೆ ಈ ಟಾನಿಕ್ಸ್ ಅಂತೆ, ಆ ಒಂದು ಪೌಡ್ರಂತೆ ಈ ಪೌಡ್ರಂತೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಸೇವನೆ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಆ ಅಡ್ವರ್ಟೈಸ್ಮೆಂಟಿಂದ ನಮಗೆ ತೊಂದರೆಗಳಾಗ್ತವೆ. ಆ ಸೇವನೆ ಮಾಡೋದ್ರಿಂದ ನಮಗೆ ಇದು ನ್ಯಾಚುರಲ್. ಇನ್ನೊಂದಿದೆ, ಇದು ಈ ಮೇಲ್ಗಡೆ ಆ ಕಾಂಡವನ್ನು ಸೇವನೆ ಮಾಡಿ ಆ ಒಳಗಡೆ ಬೀಜ ಇರ್ತದೆ, ಅದು ಬಿಸಾಕಂಗಿಲ್ಲ. ಬೀಜ ಅದನ್ನು ಒಂದು ಹೆಂಚು ಮೇಲೆ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಉರಿಸಿ ನಂತರ ಅದನ್ನು ಪೌಡ್ರ್ ಮಾಡಿಕೊಂಡು ಹಾಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಗುಡ್ ಟೇಸ್ಟು. ಅದೇ ಅಷ್ಟು ಇದಕ್ಕಿಂತ ಶಕ್ತಿ ಜಾಸ್ತಿ ಅದು. ಇವೆಲ್ಲ ಪ್ರಕೃತಿಯಲ್ಲಿ ಸಿಕ್ಕಂಥ ವಸ್ತುಗಳಿಂದ ನಾವು ಯಾವ ಥರ ಯೂಸ್ ಮಾಡ್ಕೋಬಹುದು ಅಂತ ತಿಳ್ಕೋಬೇಕು. ಇದು ಹಿರಿಯರು, ಋಷಿಗಳು, ವಿಜ್ಞಾನಿಗಳು ಎಲ್ಲ ಕಂಡುಹಿಡಿದು ನಮಗೆ ಕೊಟ್ಟಿರ್ತಕ್ಕಂತಹ ಈ ಕೊಡುಗೆಯನ್ನು ನಾವು ಉಪಯೋಗಿಸ್ಕೋಬೋದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಿರೋಣ. ನಮಸ್ಕಾರ ಸ್ನೇಹಿತರೆ.